ಎಲ್ರಿಗೂ ನಮಸ್ಕಾರ. ಕೆ ಎ ಎಡವಟ್ಟು ವಿಡಿಯೋಗೆ ಸ್ವಾಗತ. ಎಡವಟ್ಟು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ದಿನಾಂಕ 27/12/2025 ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗೆ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಈ ಪರೀಕ್ಷೆಯಲ್ಲಿ 5ರಿಂದ 6 ಪ್ರಶ್ನೆಗಳು ತಪ್ಪಾಗಿವೆ. ಕೆಲವೊಂದು ಪ್ರಶ್ನೆಗಳು ತಪ್ಪಾಗಿದ್ದರೆ ಇನ್ನೂ ಕೆಲವು ಪ್ರಶ್ನೆಗಳಿಗೆ ಎಲ್ಲ ಆಯ್ಕೆಗಳು ತಪ್ಪಾಗಿವೆ. ಉದಾಹರಣೆಗೆ ಈ ಪ್ರಶ್ನೆಯನ್ನು ನೋಡಿ. ಸಿವಿಲ್ ಇಂಜಿನಿಯರ್ಸ್ ರಿಲೇಟ್ ಮಾಡ್ಬೋದು. ದ ಲೈನ್ ಆಫ್ ಕೊಲಿಮೇಷನ್ ಈಸ್ ಐಡಿಯಲಿ ಪರ್ಪೆಂಡಿಕ್ಯುಲರ್ ಟು ದ ಹಾರಿಜಾಂಟಲ್ ಆಕ್ಸಿಸ್. ದಿಸ್ ಈಸ್ ಆಪ್ಷನ್ ನಂಬರ್ 2. ಈ ಪ್ರಶ್ನೆ ಸಿವಿಲ್ ಇಂಜಿನಿಯರಿಂಗ್ ಓದಿರುವ ಜಗತ್ತಿನ ಎಂಥ ದೊಡ್ಡ ನಿಪುಣ ಇದ್ದರೂ ಕೂಡ ಅವನು ಉತ್ತರ ಹೇಳೋದು ಆಪ್ಷನ್ 2. ಆದರೂ ಕೂಡ ರಿವೈಸ್ಡ್ ಕೀ ಆನ್ಸರ್ನಲ್ಲಿ ಆಪ್ಷನ್ 3 ಅಂತ ಕೊಟ್ಟಿದ್ದೀರಾ. ಕೆ ಎ ಸೆಕ್ರೆಟರಿ ಅವರೇ, ನೀವು ಈ ಥರ ಪರೀಕ್ಷೆ ನಡೆಸಿದೆ ಆದರೆ ನಮಗೆ ಇಂಥ ಪರೀಕ್ಷೆಯೇ ಬೇಡ. ಇಂಥ ತಪ್ಪುಗಳು ಇನ್ನೂ ತುಂಬ ಇದ್ದಾವೆ. ಮುಂದಿನ ಸ್ಲೈಡಲ್ಲಿ ನೋಡಿ. ಇದರಲ್ಲಿ ಐಡಿಯಲ್ ಪಾಯಿಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಡಿಫ್ರೆಂಟ್ ಫ್ರಮ್ ದ ಗಿವನ್ ಆಪ್ಷನ್. ಮೇ ಬಿ ಇಟ್ ಈಸ್ ಪ್ರಿಂಟಿಂಗ್ ಮಿಸ್ಟೇಕ್, ಮೇ ಬಿ ಅಲ್ಲ, ಇಟ್ ಈಸ್ ಅ ಪ್ರಿಂಟಿಂಗ್ ಮಿಸ್ಟೇಕ್. ದಿಸ್ ಈಸ್ ನಾಟ್ ಅ ಐಡಿಯಲ್ ಪಾಯಿಂಟ್, ಇಟ್ ಶುಡ್ ಬಿ ಐಡಿಯಲ್ ಪೇಂಟ್. ಓಕೆನಾ. ನೆಕ್ಸ್ಟ್ ಕ್ವಶನ್. ಸ್ಪ್ಲೈಸ್ ಇನ್ ಕೇಸ್ ಆಫ್ ಡಿಸೈನ್ ಆಫ್ ಕಂಪ್ರೆಷನ್ ಮೆಂಬರ್ ಈಸ್ ಪ್ರೊವೈಡೆಡ್. ಇದರಲ್ಲಿ ಆಪ್ಷನ್ 2 ಆಗುತ್ತೆ, ಆಪ್ಷನ್ 4 ಕೂಡ ಆಗುತ್ತೆ. ಇದರಲ್ಲಿ ಎಲ್ಲ ಆಪ್ಷನ್ಗಳು ತಪ್ಪಾಗಿವೆ. ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಎಲ್ಲ ಕೂಡ ತಪ್ಪಾಗಿವೆ. ಇದರಲ್ಲಿ ಪೈಲ್ ಕ್ಯಾಬ್ಸ್ ಆರ್ ಯೂಸ್ಡ್ ಆನ್ ಎ ಗ್ರೂಪ್ ಆಫ್ ಪೈಲ್ಸ್. ಇದರಲ್ಲಿ ಆಪ್ಷನ್ 2 ಮತ್ತು ಆಪ್ಷನ್ 4 ಕೂಡ ಕರೆಕ್ಟ್ ಆಗುತ್ತೆ. ಇದರಲ್ಲಿ ಆಪ್ಷನ್ 3, ಆಪ್ಷನ್ 4 ಕೊಡಬೇಕಾಗಿತ್ತು, ಬಟ್ ಆಪ್ಷನ್ 3 ಅಂತ ರಿವೈಸ್ಡ್ ಕೀ ಆನ್ಸರ್ ಕೊಟ್ಟಿದ್ದಾರೆ. ಇಂಥ ತಪ್ಪು ಕೀ ಆನ್ಸರ್ಗಳನ್ನು ಪ್ರಕಟಿಸಿದೆ ಆದರೆ ನೀವು ಈ ಥರ ಎಕ್ಸಾಮ್ ನಡೆಸಬೇಡಿ, ಬಿಟ್ಬಿಡಿ. ಅಬ್ಜೆಕ್ಷನ್ ಹಾಕಿದ್ದು ಆಗಿದೆ, ಇಮೇಲ್ ಕೂಡ ಮಾಡಿದ್ದೇವೆ. ಯಾವುದೇ ಒಂದಕ್ಕೂ ಸರಿಯಾದ ಸ್ಪಷ್ಟನೆ ನಿಮ್ಮ ಕಡೆಯಿಂದ ನಮಗೆ ಬಂದಿಲ್ಲ. ನಿಮ್ಮ ಬಳಿ ಇರುವ ವಿಷಯ ತಜ್ಞರು, ನಿಜವಾದ ತಜ್ಞರು ಅಥವಾ ಏನನ್ನೂ ಪರಿಗಣಿಸದೆ ಸುಮ್ಮನೆ ಕೀ ಆನ್ಸರ್ ಪ್ರಕಟ ಮಾಡುವವರು ದಯವಿಟ್ಟು ತಿಳಿಸಿ. ಸೆಕ್ರೆಟರಿ ಅವರೇ, ನೀವೇನೋ 8 ದಿನಗಳಲ್ಲಿ KPCL ಫಲಿತಾಂಶ ಬಿಡುಗಡೆ ಅಂತ ಪೇಪರ್ನಲ್ಲಿ ಪಬ್ಲಿಷ್ ಮಾಡೋಕ್ಕಾಗುತ್ತೆ. ನೀವು ಕೊಟ್ಟ ಕೀ ಆನ್ಸರ್ಗಳನ್ನು ಸರಿಯಾಗಿ ಪಬ್ಲಿಷ್ ಮಾಡೋಕ್ಕಾಗಲ್ವಾ? ಒಂದೊಂದು ಅಂಕವೂ ಒಬ್ಬರ ಜೀವನ ರೂಪಿಸುತ್ತೆ ಅಂತ ಹೇಳುವವರು ನೀವೇ, ಮತ್ತು ಹೀಗೆ ತಪ್ಪಾದ ಕೀ ಆನ್ಸರ್ಗಳನ್ನು ಪ್ರಕಟ ಮಾಡುವವರು ನೀವೇ. ದಯವಿಟ್ಟು ಯಾರ್ದೋ ಒತ್ತಡಕ್ಕಾಗಿ ಅಥವಾ ಬೇಗ ಪರೀಕ್ಷೆ ಪ್ರಕ್ರಿಯೆ ಮುಗಿಸುವ ಆತುರದಲ್ಲಿ ಇಂಥ ಕೆಲಸವನ್ನು ಮಾಡಬೇಡಿ. ಈ 5-6 ಪ್ರಶ್ನೆಗಳ ಅಂಕಗಳ ಸಲುವಾಗಿ ವಿದ್ಯಾರ್ಥಿಗಳು ಕೋರ್ಟಿಗೆ ಹೋಗಬೇಕಾ? KA ಸಂಸ್ಥೆಯು ಇಡೀ ದೇಶದಲ್ಲಿ ಅತ್ಯಂತ ವೇಗವಾಗಿ ಮತ್ತು ಪ್ರಾಮಾಣಿಕವಾಗಿ ಪರೀಕ್ಷೆ ನಡೆಸುತ್ತಿರುವುದು ನಿಜವಾಗಿಯೂ ಶ್ಲಾಘನೀಯ. ಇದಕ್ಕೆ ಕಾರಣ KA ಸೆಕ್ರೆಟರಿ ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರು. ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ, ಸರ್, ದಯವಿಟ್ಟು ನಾವು ಸಲ್ಲಿಸಿರುವ ಅಬ್ಜೆಕ್ಷನ್ಗಳನ್ನು ಸರಿಯಾಗಿ ಪರಿಗಣಿಸಿ ಮತ್ತೊಮ್ಮೆ ರಿವೈಸ್ಡ್ ಕೀ ಆನ್ಸರ್ಗಳನ್ನು ಪ್ರಕಟಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ.